ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಪುಟ್ಟ ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಸ್ನೇಹಿತರೆ, 1964 ನಂತರ ಆಗಸ್ಟ್ ತಿಂಗಳಲ್ಲಿ 2ನೇ ಅವಧಿಗೆ ಅರಬ್ಬಿ ಸಮುದ್ರದಲ್ಲಿ ಒಂದು ಸಿವಿಯರ್ ಸೈಕ್ಲೋನ್ ಉಂಟಾಗಿರ್ತಕ್ಕಂಥದ್ದು. ಕಳೆದ ಮೇ ತಿಂಗಳ ಒಂದು ಅವಧಿಯಲ್ಲೂ ಕೂಡ ಬಂಗಾಳ ಕೊಲ್ಲಿಗೆ ಹೊಂದಿಕೊಂಡಂತೆ ಚಂಡಮಾರುತ ಸೃಷ್ಟಿಯಾಗಿತ್ತು. ಆದರೆ ಈಗ ಅಪರೂಪಕ್ಕೆ ಎಂಬಂತೆ ಗುಜರಾತ್ ಕರಾವಳಿಗೆ ಹೊಂದಿಕೊಂಡಂತೆ ಹಾಗೆ ಪಾಕಿಸ್ತಾನದ ಕರಾಚಿಗೆ ಹೊಂದಿಕೊಂಡಂತೆ ಚಂಡಮಾರುತದ ಲಕ್ಷಣಗಳು ಗೋಚರ ಆಗ್ತಾಯಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಚಂಡಮಾರುತ ತನ್ನ ಶಕ್ತಿಯನ್ನು ಪಡೆದುಕೊಂಡು ಮಸ್ಕತ್ ಅಂದರೆ ಸೌದಿ ಅರೇಬಿಯಾ ಆ ಒಂದು ಪ್ರದೇಶಗಳ ಕಡೆಗೆ ಸಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ. ಸದ್ಯಕ್ಕೆ ಚಂಡಮಾರುತಕ್ಕೆ ಪಾಕಿಸ್ತಾನ ಅಸ್ನಾ ಅಂತ ಹೆಸರನ್ನಿಟ್ಟಿರ್ತಕ್ಕಂಥದ್ದು. ನೀವು ಚಂಡಮಾರುತವನ್ನು ಇಲ್ಲಿ ಗಮನಿಸ್ಬೋದು. ನಾನು ದೃಶ್ಯಾವಳಿಯನ್ನು ಒಂದು ಪೆನ್ಸಿಲ್ನ ಮೂಲಕ ಮಾರ್ಜಿನ್ ಮಾಡಿ ತೋರಿಸ್ತೀನಿ. ಏನಿರಲಿ, ನಾನು ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಾಯಿದ್ದೀನಿ. ಈ ಒಂದು ಭಾಗದಲ್ಲಿ ಚಂಡಮಾರುತದ ಲಕ್ಷಣಗಳು ಗೋಚರ ಆಗ್ತಾ ಇರ್ತಕ್ಕಂಥದ್ದು. ಇದರ ಪರಿಣಾಮವಾಗಿ ಮುಂದಿನ 2-3 ದಿನಗಳಲ್ಲಿ ಗುಜರಾತ್ ಹಾಗೂ ಪಾಕಿಸ್ತಾನದ ಕರಾವಳಿ ತೀರ ಪ್ರದೇಶದಲ್ಲಿ ಹೆಚ್ಚು ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ. ಸ್ನೇಹಿತರೆ, ನೀವು ಇಲ್ಲಿ ಗಮನಿಸ್ಬೋದು ಚಂಡಮಾರುತದ ಒಂದು ಸ್ಥಿತಿಯನ್ನು. ಸದ್ಯಕ್ಕೆ ಚಂಡಮಾರುತ ಗುಜರಾತ್ನ ಜಾಮನಗರದಿಂದ 400 ಕಿಲೋಮೀಟರ್ ದೂರದಲ್ಲಿ ಸ್ಥಿರವಾಗಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಅಂದರೆ ಈ ಒಂದು ಭಾಗಕ್ಕೆ ಅಂದರೆ ಒಮನ್ ಅಥವಾ ಮಸ್ಕತ್ ಕಡೆಗೆ ಚಲಿಸ್ತಕ್ಕಂಥ, ಸೌದಿ ಅರೇಬಿಯಾದ ಕಡೆಗೆ ಚಲಿಸ್ತಕ್ಕಂಥ ಎಲ್ಲ ಲಕ್ಷಣಗಳು ಗೋಚರ ಆಗ್ತಿದೆ. ಸ್ನೇಹಿತರೆ, ಈ ಚಂಡಮಾರುತದ ಪ್ರಭಾವದಿಂದ ಮುಂದಿನ 2-3 ದಿನಗಳಲ್ಲಿ ಗುಜರಾತ್ ಕರಾವಳಿ ಹಾಗೆ ಪಾಕಿಸ್ತಾನದ ಕರಾವಳಿ ತೀರ ಪ್ರದೇಶದಲ್ಲಿ ಹೆಚ್ಚು ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ. ಚಂಡಮಾರುತದ ಪ್ರಭಾವ ಈ ಒಂದು ಭಾಗಕ್ಕೆ ಅಂದರೆ ಪಶ್ಚಿಮ ಕರಾವಳಿ ತೀರ ಪ್ರದೇಶ ಏನಿದೆ, ಮಹಾರಾಷ್ಟ್ರ ಆಗಿರ್ಬೋದು, ಗೋವಾದ ಕೊಂಕಣ ತೀರ ಆಗಿರ್ಬೋದು, ಕರ್ನಾಟಕದ ಒಂದು ಕರಾವಳಿ ತೀರ ಪ್ರದೇಶ, ಈ ಒಂದು ಭಾಗದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರೋದಿಲ್ಲ. ಚಂಡಮಾರುತ ಈ ಭಾಗಕ್ಕೆ ಅಂದರೆ ಸೌದಿ ಅರೇಬಿಯಾದ ಕಡೆಗೆ, ಒಮನ್ ಕಡೆಗೆ ಚಲಿಸ್ತಿರೋ ಹಿನ್ನೆಲೆಯಲ್ಲಿ ಚಂಡಮಾರುತ ಈ ಪ್ರದೇಶದ ಕಡೆಗೆ ಹೆಚ್ಚು ಪ್ರಭಾವವನ್ನು ಬೀರೋದಿಲ್ಲ. ಆದರೆ ಮುಂಗಾರು ಮಾರುತಗಳು ತಮ್ಮ ಪ್ರಕ್ರಿಯೆಯನ್ನು ಹಾಗೆ ಮುಂದುವರಿಸ್ತಕ್ಕಂಥ ಲಕ್ಷಣಗಳು ಕಂಡುಬರ್ತಿದೆ. ಹಾಗೆ ಬಂಗಾಳ ಕೊಲ್ಲಿಯಲ್ಲೂ ಕೂಡ ಮುಂಗಾರು ಮಾರುತಗಳು ಆ್ಯಕ್ಟಿವ್ ಆಗಿರುವ ಹಿನ್ನೆಲೆಯಲ್ಲಿ ಪೂರ್ವೋತ್ತರ ಭಾರತಕ್ಕೆ ಹೊಂದಿಕೊಂಡಂತೆ ಹಾಗೆ ಈಶಾನ್ಯ ಭಾರತದಲ್ಲೂ ಕೂಡ ಮುಂಗಾರು ಮಾರುತಗಳು ಆ್ಯಕ್ಟಿವ್ ಆಗ್ತಕ್ಕಂಥ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಶಕ್ತಿಯನ್ನು ಪಡೆತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ. ಹಾಗೆ ಮುಂದಿನ 2-3 ದಿನಗಳಲ್ಲಿ ಗೋವಾದ ಕೊಂಕಣ ತೀರ, ಕರ್ನಾಟಕದ ಕರಾವಳಿ, ಕರ್ನಾಟಕದ ಘಟ್ಟ ಪ್ರದೇಶ, ಕೇರಳದ ಒಂದು ಕರಾವಳಿ ತೀರ ಪ್ರದೇಶಗೊಂಡಂತೆ ಮತ್ತಷ್ಟು ಮಳೆಯಾಗ್ತಕ್ಕಂಥ ಲಕ್ಷಣಗಳು, ಹಾಗೆ ಲಕ್ಷದ್ವೀಪ ಆಗಿರ್ಬೋದು, ಅಂಡಮಾನ್ ನಿಕೋಬಾರ್ ದ್ವೀಪ ಆಗಿರ್ಬೋದು, ಎರಡೂ ಭಾಗದಲ್ಲೂ ಕೂಡ ಮುಂಗಾರು ಮಾರುತಗಳು ಮಳೆಯನ್ನು ಸುರಿಸ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ. ಹಾಗೆಯೇ ಕರ್ನಾಟಕದ ಒಂದು ಸ್ಥಿತಿಯನ್ನು ನೋಡೋದಾದರೆ ಕರ್ನಾಟಕದ ಘಟ್ಟ ಪ್ರದೇಶ ಹಾಗೂ ಮಲೆನಾಡು ಭಾಗ, ಬೆಂಗಳೂರು ನಗರ ಸುತ್ತಮುತ್ತ ಕೂಡ ಮುಂದಿನ 2-3 ದಿನಗಳಲ್ಲಿ ಮಳೆಯಾಗ್ತಕ್ಕಂಥ, ಅಂದರೆ ಗಂಟೆಗೆ 40-50 ಕಿಲೋಮೀಟರ್ ವೇಗದಲ್ಲಿ ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡಂತೆ ಬಲವಾದಂಥ ಗಾಳಿ ಬೀಸ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡುಬರ್ತಿದೆ. ಹಾಗೆಯೇ ಬೆಂಗಳೂರು ನಗರ ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆಗಳಲ್ಲೂ ಕೂಡ ಇಂದು ಮತ್ತು ನಾಳೆ 2 ದಿನ ಮಳೆಯಾಗ್ತಕ್ಕಂಥ ಸಾಧ್ಯತೆಗಳು ಗೋಚರ ಆಗ್ತಿದೆ. ಸ್ನೇಹಿತರೆ, ಸೆಪ್ಟೆಂಬರ್ ತಿಂಗಳ ಅವಧಿಯಲ್ಲೂ ಕೂಡ ಅಂದರೆ ಸೆಪ್ಟೆಂಬರ್ 2ನೇ ವಾರದಲ್ಲೂ ಕೂಡ ಮುಂಗಾರು ಮಾರುತಗಳು ಮತ್ತಷ್ಟು ಬಲಗೊಳ್ತಕ್ಕಂಥ ಸಾಧ್ಯತೆಗಳಿದೆ. ಹಾಗೆ ಸೆಪ್ಟೆಂಬರ್ ತಿಂಗಳ ಅಂತ್ಯದವರೆಗೂ ಕೂಡ ದೇಶದಲ್ಲಿ ಮುಂಗಾರು ಮಾರುತಗಳು ಶಕ್ತಿಯನ್ನು ಅಂದರೆ ಹೆಚ್ಚು ಮಳೆಯನ್ನು ಸುರಿಸ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಿದೆ. ನವಂಬರ್-ಡಿಸೆಂಬರ್ ಅಂತ್ಯದ ವೇಳೆಗೆ ಎಲ್ ನೈನೋ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ. ತದನಂತರ ಎಲ್ ನೈನೋ ತನ್ನ ಪ್ರಭಾವವನ್ನು ಕಳ್ಕೊಂಡ ಮೇಲೆ ಲಾ ನೈನೋ ತನ್ನ ಒಂದು ಶಕ್ತಿಯನ್ನು ವೃದ್ಧಿಸಿಕೊಳ್ಳುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ 2025-26ನೇ ಸಾಲಿನಲ್ಲಿ ಮುಂದಿನ ವರ್ಷದಲ್ಲಿ ದೇಶದಲ್ಲಿ ಮುಂಗಾರು ಮಾರುತಗಳು ತಮ್ಮ ಶಕ್ತಿಯನ್ನು ವೃದ್ಧಿಸಿಕೊಂಡು ಏನು ಹಿಂದೆ ದೇಶದಲ್ಲಿ ಒಂದು ಬರದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅದಕ್ಕೆ ತಡೆ ಹಾಕ್ತಕ್ಕಂಥ, ಅಂದರೆ ಮುಂಗಾರು ಮಾರುತಗಳು ತಮ್ಮ ಒಂದು ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಅನುಕೂಲಕರವಾದಂಥ, ಅಂದರೆ ಮಳೆಗೆ ಬೇಕಾದಂಥ ಅನುಕೂಲಕರವಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಿದೆ. ಸ್ನೇಹಿತರೆ, ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಹೆಚ್ಚಿನ ಒಂದು ವಿಷಯಗಳೊಂದಿಗೆ ನಿಮ್ಮೊಂದಿಗೆ ನಾನು ಹಾಜರಾಗ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.